ಬಟ್ಟೆ ವ್ಯಾಪಾರಿಯೊಬ್ಬ ಕತ್ತೆ ಹಾಗೂ ಕುದುರೆಯನ್ನು ಸಾಕಿಕೊಂಡಿದ್ದ. ಕತ್ತೆಗೆ ಭಾರವಾದ ಬಟ್ಟೆ ಮೂಟೆಗಳನ್ನು ಹೊರಿಸಿ ಕುದುರೆ ಮೇಲೆ ತಾನು ಕುಳಿತು ಪ್ರಯಾಣ ಆರಂಭಿಸ್ತಾ ಇದ್ದ. ದಿನಾಲೂ ಇದೇ ಥರ ಮಾಡ್ತಾ ಇದ್ದ. ಮಾರ್ಗ ಮಧ್ಯೆ ಅವನು ದಣಿವನ್ನು ಆರಿಸಿಕೊಳ್ಳೋಕೆ ಅಂತ ಹೇಳಿಬಿಟ್ಟು ಮರದಡಿ ವಿಶ್ರಾಂತಿಯನ್ನು ಪಡ್ಕೊಳ್ತಾನೆ. ಆಗ ಕುದುರೆ ಮೆಲ್ಲಗೆ ಕತ್ತೆ ಹತ್ತಿರ ಹೋಗ್ಬಿಟ್ಟು, ಎಂಥ ಜನ್ಮವಪ್ಪ ನಿಂದು, ಜೀವನ ಪೂರ್ತಿ ಭಾರವಾದ ವಸ್ತುಗಳನ್ನು ಹೊತ್ಕೊಂಡು ಸಾಗೋದೇ ನಿನ್ನ ಕರ್ಮ ಆಯ್ತಲ್ಲ, ಇದೇ ನಿನ್ನ ಹಣೆ ಬರಹ ಆಗೋಯ್ತಲ್ಲ, ಇಂತಹ ದುರ್ಗತಿ ಯಾರಿಗೂ ಬೇಡಪ್ಪ, ಮುಂದಿನ ಜನ್ಮ ಅಂತ ಹೇಳಿಬಿಟ್ಟು ಏನಾದರೂ ನನಗಿದ್ರೆ ನಾನು ಕತ್ತೆಯಾಗಿ ಮಾತ್ರ ಹುಟ್ಟಲ್ಲ ಅಂತ ಹೇಳಿಬಿಟ್ಟು ಹೀಯಾಳಿಸಿ ಮಾತಾಡುತ್ತೆ. ಇದು ಪರಿಹಾಸ್ಯ ಮಾಡಿಕೊಂಡು ನಗಾಡುತ್ತೆ. ಇದರಿಂದ ಕತ್ತೆಗೆ ತುಂಬಾ ನೋವಾಗತ್ತೆ, ಅವಮಾನನೂ ಆಗುತ್ತೆ. ಸೊಕ್ಕಿನ ಕುದುರೆಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿಬಿಟ್ಟು ತನ್ನಷ್ಟಕ್ಕೆ ತಾನೇ ತೀರ್ಮಾನ ಮಾಡ್ಕೊಳ್ಳುತ್ತೆ. ಸ್ವಲ್ಪ ಹೊತ್ತಿನ ನಂತರ ವ್ಯಾಪಾರಿ ಪ್ರಯಾಣವನ್ನು ಮುಂದುವರಿಸಲು ಆಲೋಚನೆ ಮಾಡ್ತಾನೆ. ಹಾಗೆಯೇ ಎದ್ದು ನಿಂತು ಸರಕನ್ನು ಕತ್ತೆಯ ಮೇಲೆ ಏರ್ಸೋಕೆ ನೋಡ್ತಾನೆ. ಕತ್ತೆ ಅದನ್ನು ನೆಲಕ್ಕೆ ಬೀಳಿಸ್ಬಿಟ್ಟು ತಾನು ಬಿದ್ದು ನೆಲದಲ್ಲಿ ಒದ್ದಾಡಲಿಕ್ಕೆ ಶುರು ಮಾಡುತ್ತೆ. ಇದರಿಂದ ವ್ಯಾಪಾರಿಗೆ ತುಂಬ ದಿಗಿಲಾಗುತ್ತೆ. ಏನಾಯ್ತಪ್ಪ ನನ್ನ ಕತ್ತೆಗೆ, ಏನಾದರೂ ಹುಷಾರು ತಪ್ಪಿರ್ಬೋದಾ, ಇನ್ನೂ ಆರೋಗ್ಯ ಸರಿ ಇಲ್ಲದೆ ಇರಬಹುದು, ಪಾಪ ಕತ್ತೆ ಅದರದ್ದು ಆರೋಗ್ಯ ಸರಿ ಇಲ್ಲ ಅಂತ ಅನಿಸುತ್ತೆ ಅಂತ ಅಂದ್ಕೊಂಡು ಆ ಭಾರವಾಗಿರುವಂಥ ಬಟ್ಟೆ ಮೂಟೆಗಳನ್ನು ಎತ್ತಿ ಈಚೆ ಕಡೆ ಕುದುರೆ ಇತ್ತಲ್ವ, ಆ ಕುದುರೆಯ ಬೆನ್ನ ಮೇಲೆ ಹೊರಿಸಿ ತನ್ನ ಪ್ರಯಾಣವನ್ನು ಯಥ ಪ್ರಕಾರ ಮುಂದುವರಿಸ್ತಾನೆ. ಕತ್ತೆಯನ್ನು ನಿಂದಿಸಿದ ತಪ್ಪಿಗೆ ಕುದುರೆಗೆ ತಕ್ಕ ಶಿಕ್ಷೆ ಅಂತೂ ಆಗುತ್ತೆ. ಇದಕ್ಕೆ ಹೇಳೋದು ಮಕ್ಕಳೇ, ಏನು ಗೊತ್ತಾ, ನಾವು ಇವತ್ತೊಬ್ಬರನ್ನ ನೋಡಿಕೊಂಡು ಹೀಯಾಳಿಸಿ ಮಾತಾಡ್ತೀವಿ, ಆದರೆ ಆ ಪರಿಸ್ಥಿತಿ ನಮಗೆ ಬರಲಿಕ್ಕೆ ಹೆಚ್ಚಿಗೆ ಸಮಯ ಬೇಕಾಗೋದಿಲ್ಲ. ಆಗ ನಾವು ನಗೋ ಪರಿಸ್ಥಿತಿನಲ್ಲಂತೂ ಇರೋದಿಲ್ಲ. ಯಾಕೆ ಅಂದರೆ ಆ ಕ್ಷಣ ಆ ಕಷ್ಟದ ಭಾರ ನಮ್ಮ ಮೇಲಿರುತ್ತೆ. ಹೇಗಾಗುತ್ತೆ ಅಲ್ವಾ ನಗಾಡಲಿಕ್ಕೆ, ಆ ಟೈಮಲ್ಲಿ ನಾವು ನಗಾಡ್ಲಿಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಯಾರನ್ನು ನೋಡಿ ನಗಾಡಬಾರ್ದು. ಸಾಧ್ಯ ಆದರೆ ಅವರ ಪರಿಸ್ಥಿತಿಗೆ ನಮ್ಮ ಕೈಯಲ್ಲಿ ಹೆಗಲಾಗಲಿಕ್ಕೆ ಆದರೆ ಹೆಗಲಾಗೋಣ. ಆಗಲ್ವಾ, ಸುಮ್ಮನೆ ಇದ್ಬಿಡೋಣ ಅಷ್ಟೇ ಅಲ್ವಾ. ಹರೇ ಕೃಷ್ಣ.